ಧನುರ್ರಾಶಿ, ನಿಮ್ಮ ಕೆಲಸ, ನಿಮ್ಮ ವೃತ್ತಿ ಇದರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಯಾವಾಗ ಗಮನ ಕಡಿಮೆ ಆಗುತ್ತೋ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಇದರ ಎಚ್ಚರ ಇರಬೇಕಾದಂಥದ್ದು. ನಿಮ್ಮ ಕೆಲಸದಲ್ಲಿ ತಪ್ಪನ್ನು ಹುಡುಕ್ತಕ್ಕಂತಹ ದಿವಸ ಇದು. ಯಾರೋ ನಿಮ್ಮ ವಿರುದ್ಧವಾದಂತಹ ಮನಸ್ಸುಳ್ಳವರು ಅಥವಾ ಮೇಲಧಿಕಾರಿಗಳು, ಹಿರಿಯರು, ಅಥವಾ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದಷ್ಟು ಆಸಕ್ತಿ ಇರತಕ್ಕಂಥವ್ರು ನಿಮ್ಮ ತಪ್ಪನ್ನು ಬೆಟ್ಟು ಮಾಡಿ ತೋರಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಹಿತೈಷಿಗಳಿಂದ ಯಾವುದೇ ರೀತಿಯ ಅನುಕೂಲ ಇಲ್ಲ. ಯಾರನ್ನ ನೀವು ನಮ್ಮವರು ಅಂತ ಹೇಳಿ ನಂಬಿದ್ದೀರೋ, ನಂಬ್ತಾ ಇರ್ತೀರೋ, ನಂಬಿಕೊಂಡೇ ಇದ್ದೀರೋ ಅವರು ಯಾರೂ ನಿಮಗೇನು ಒಳ್ಳೆಯದನ್ನು ಮಾಡುವಂಥದ್ದಿಲ್ಲ. ಅವರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲಗಳು ಆಗದೇ ಇರತಕ್ಕಂತಹ ದಿವಸ. ಮಕ್ಕಳು ಕೂಡ ನಿಮ್ಮ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸ್ತಾರೆ. ನೀವೇನಾದರೂ ಒಂದು ಹೇಳಿದರೆ ತದ್ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದಾಗತ್ತೆ. ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಅಂತ ಹೇಳಬೇಕು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕೋಪದಿಂದ ವರ್ತಿಸ್ತಕ್ಕಂಥದ್ದು ಬೇಡ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿಯ ರಾಜಕಾರಣಿಗಳಿಗೆ, ರಾಜಕೀಯ ಸಂಪರ್ಕ ಇರತಕ್ಕಂಥವ್ರಿಗೆ ಸ್ವಲ್ಪ ಏನೋ ಸಮಸ್ಯೆ ಇದೆ, ಅಪಾಯ ಇದೆ ಅಂತ ಹೇಳಿ ಸೂಚನೆಗಳು ಗೊತ್ತಾಗುತ್ತೆ. ಜಾಗ್ರತೆಯನ್ನು ವಹಿಸಿ ಅಧಿಕಾರದ ಹಕ್ಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಕ್ಕಂತಹ ಪ್ರಯತ್ನಗಳಾಗಲಿ. ಅದರ ಪ್ರಯತ್ನಕ್ಕೆ ನಿಮಗೆ ಹಲವಾರು ಅಡ್ಡಿಗಳು ಬರಬಹುದು, ಅದರ ಉಪಯೋಗ ಆಗದೇ ಇರಬಹುದು. ಈ ರೀತಿಯೆಲ್ಲ ಅಡ್ಡಿಗಳಾಗಿ ನಿಮಗೆ ಪರಿಣಮಿಸ್ತಕ್ಕಂತಹ ಸೂಚನೆ. ನಿಯಮಿತವಾದಂತಹ ಆದಾಯವನ್ನು ಗಮನಿಸ್ಕೊಳ್ಬೇಕು. ಇಷ್ಟೇ ಗೆರೆ ಎಳೆದ ಹಾಗೆ ನಿಮ್ಮ ಆದಾಯ ಇರುತ್ತೆ. ಅದರಿಂದ ಅದನ್ನು ಗಮನದಲ್ಲಿ ಇರಲಿ. ರಾಜಕೀಯ ವಿಚಾರದಲ್ಲಿ ಒಂದಷ್ಟು ಹಿನ್ನಡೆಯಾಗತಕ್ಕಂತಹ ಸೂಚನೆಗಳೂ ಇದೆ ಅಂತ ಹೇಳಬೇಕು. ಆರೋಗ್ಯದ ಸಮಸ್ಯೆ ಸಣ್ಣ ಪ್ರಮಾಣದಲ್ಲಿ ಕಾಡುತ್ತೆ. ಹಿರಿಯರ ಅಥವಾ ಮೇಲಧಿಕಾರಿಗಳ ಸಂಪರ್ಕ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಇರಲಿ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಕುಂಭರಾಶಿ, ಹಳೆಯ ಗೊಂದಲಗಳಿಗೆ ಈ ದಿವಸ ತೆರೆ ಬೀಳ್ತಕ್ಕಂಥದ್ದು. ಏನೋ ಒಂದಷ್ಟು ಸಮಸ್ಯೆಗಳು ಅಥವಾ ಗೊಂದಲಗಳು ಆಗಿರುತ್ತೆ. ಅದೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯಿಂದ ಲಾಭವಾಗ್ತಕ್ಕಂಥದ್ದು. ತಂದೆ, ತಾತ, ಮುತ್ತಾತ ಮಾಡಿಟ್ಟಿರ್ತಕ್ಕಂತಹ ಆಸ್ತಿ ಏನಿರುತ್ತೆ ಅದರಿಂದ ಕೆಲವರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಕ್ಕಂತಹ ದಿವಸ ಇದು. ಏನೋ ನಾನು ಸಾಧನೆ ಮಾಡಿದೆ ಅಂತ ಹೇಳಿಕೊಳ್ಬಹುದಾದಂತಹ ದಿವಸವಾಗುತ್ತೆ. ವ್ಯಾಪಾರಕ್ಕೆ ಅಥವಾ ವ್ಯವಹಾರಕ್ಕೆ ಶುಭವಾದಂತಹ ದಿವಸ. ಜವಾಬ್ದಾರಿಯುತವಾಗಿ ನಿಷ್ಠರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ನೀವು ಮಾಡಬೇಕಾದ್ದು ಪ್ರಾಮಾಣಿಕತೆಯಿಂದ ಮಾಡುವಂತಹ ಕೆಲಸ. ಇಷ್ಟು ಮಾತ್ರ ನಿಮ್ಮದಾದರೆ ನಿಮಗೆ ಶ್ರೇಯಸ್ಸಿರತಕ್ಕಂಥದ್ದು. ಮಾನಸಿಕವಾದಂತಹ ತೃಪ್ತಿಯನ್ನು ಹೊಂದಿರಿ. ಇದಕ್ಕಿಂತ ಆನಂದ ಇನ್ನೇನು ಬೇಕು? ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಿಕ್ಕದೇ ಇರತಕ್ಕಂತಹ ಮಹಾನಂದ ನಿಮ್ಮದಾಗ್ತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಏನೋ ವ್ಯತ್ಯಾಸವಾಗ್ತಕ್ಕಂಥದ್ದು, ಆಮೇಲೆ ಆತಂಕ ಪಡ್ತಕ್ಕಂತಹ ಸಂದರ್ಭಗಳು ಬರಬಹುದು ಅಂತ ಅರ್ಥ. ಆರ್ಥಿಕವಾದಂತಹ ಅನುಕೂಲಗಳು ನಿಮಗೆ ಸಿಕ್ಕುವಂಥದ್ದಿದೆ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರವಾಸವನ್ನು ಮಾಡ್ತೀರಿ. ಇದು ನಿಮಗೆ ಲಾಭಾಂಶವನ್ನು ತಂದುಕೊಡ್ತಕ್ಕಂಥದ್ದು. ಯಶಸ್ಸು ಮತ್ತು ತೃಪ್ತಿ ನಿಮ್ಮದಾಗತಕ್ಕಂತಹ ದಿವಸ. ಅಂದರೆ ನಾನು ಮಾಡಿದಂತಹ ಕೆಲಸ ನನಗೆ ತೃಪ್ತಿಯನ್ನು ಕೊಡ್ತಾ ಇದೆ, ಇದು ನನಗೆ ಆತ್ಮತೃಪ್ತಿಯಿಂದ ಮಾಡಿದಂತಹ ಕೆಲಸದ ಫಲ ಅಂತ ಹೇಳಿ ನೀವು ಭಾವಿಸ್ತಕ್ಕಂಥದ್ದು. ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ನಿಮ್ಮ ಜೊತೆಯಲ್ಲಿರತಕ್ಕಂತಹ ಜನ ಎಲ್ಲ ನಿಮಗೆ ಅನುಕೂಲಕರವಾಗಿ ಇರ್ತಾರೆ ಅಂತಕ್ಕಂಥದ್ದು. ನೌಕರಿ ಅಥವಾ ವೃತ್ತಿ ಇದರಲ್ಲಿ ಭರವಸೆಯ ಭಾವನೆಗಳು ಹೆಚ್ಚಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೋ ಒಂದು ಕೆಲಸದಿಂದ ನನಗೆ ಅನುಕೂಲ ಆಗತ್ತೆ ಅನ್ನುವಂತಹ ಭರವಸೆ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.